ಸರ್ಕಾರ ದಾವಣಗೆರೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ನಾಳೆ ಸಿಎಂ ಹಾಗೂ ಡಿಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ದಾವಣಗೆರೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಸೊ ನಾಳೆ ಸಿಎಂ ಮತ್ತೆ ಡಿಸಿಎಂ ಮನೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತೇಳಿ ಯಾವುದೇ ಪ್ರಚಾರಕ್ಕೆ ನಾನು ಹೋರಾಟ ಮಾಡ್ತಾ ಇಲ್ಲ. ಭದ್ರಾ ಡ್ಯಾಮ್ ತುಂಬುವ ಮೊದಲೇ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. 174 ಅಡಿ ಇದ್ದಾಗಲೇ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತಂದರೆ ಹೊರಗಡೆ ಹಾಕ್ತಿದ್ದಾರೆ ಅಂತ. ದಾವಣಗೆರೆ ಭಾಗದ ರೈತರಿಗೆ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಡಿಸಿಎಂ ಬರ್ತೀನಿ ಅಂತ ಹೇಳಿದ್ರು, ಆದರೆ ಈಗ ಭದ್ರಾ ಡ್ಯಾಮ್ಗೆ ಬಂದಿಲ್ಲ ಅಥವಾ ಬರ್ತಾ ಇಲ್ಲ ಅಂತೇಳಿ ಅಲ್ಲಿ ತಪ್ಪು ಮಾಡಿದ್ದಕ್ಕೆ ಡಿಸಿಎಂ ಅವರು ಬಂದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಜನತೆಗೆ ಅನ್ಯಾಯ ಮಾಡಲು ಸರ್ಕಾರ ಮುಂದಾಗಿದೆ. ಸೋಮವಾರ ಅಂದರೆ 14ನೇ ತಾರೀಕಿಗೆ 10:30ಕ್ಕೆ ಸಿಎಂ ಹಾಗೂ ಡಿಸಿಎಂ ಮನೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ. 184 ಅಡಿ ಆದ ನಂತರ ನೀರನ್ನು ಹೊರಗಡೆ ಬಿಡ್ತಾ ಇದ್ರು, ಆದರೆ 174 ಅಡಿ ಇದ್ದಾಗಲೇ ಈಗ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ. ಇದು ದಾವಣಗೆರೆ ಭಾಗದ ರೈತರಿಗೆ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯ ಅಂಥೇಳಿ. ಸೊ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊನ್ನಾಳಿ ತಾಲೂಕು ಮಾಜಿ ಶಾಸಕರಾಗಿರುವಂಥ ಎಂಪಿ ರೇಣುಕಾಚಾರ್ಯ ಅವರ ಸ್ಟೇಟ್ಮೆಂಟ್ ಇದು. ಸೊ ಹಂಗಾಗಿ ನಾಳೆ ಮುತ್ತಿಗೆ ಹಾಕ್ತೀವಿ ಅಂಥೇಳಿ. ದಾವಣಗೆರೆ ರೈತರಿಗೆ ಅಂದರೆ ಆ ಭಾಗದ ರೈತರಿಗೆ ಸರ್ಕಾರದಿಂದಲೇ ಅನ್ಯಾಯ ಆಗ್ತಿದೆ. ಸೊ ಹಂಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಮುಂದಾಗ್ತಾ ಇರುವಂಥದ್ದು ಎಂಪಿ ರೇಣುಕಾಚಾರ್ಯ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಈ ಭದ್ರಾ ಡ್ಯಾಮ್ ಏನಿದೆಯಲ್ಲ, ತುಂಬುವ ಮೊದಲೇ ಅದನ್ನು ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯ, ರೈತರ ಪರವಾಗಿ ಯಾವುದೇ ಒಂದು ಪ್ರಚಾರಕ್ಕಾಗಿ ನಾನು ಹೋರಾಟವನ್ನು ಮಾಡ್ತಾ ಇಲ್ಲ ಅಥವಾ ಮುತ್ತಿಗೆಯನ್ನು ಹಾಕ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಹಂಗಾಗಿ ರೈತರ ಪರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ. ಇದರ ವಿರುದ್ಧವಾಗಿ ನಾನು ಹೇಳಿದ ಹಲವು ಹಂತಗಳಲ್ಲಿ ಹೋರಾಟವನ್ನು ಮಾಡಿ ಹೋರಾಟ ಯಶಸ್ವಿಯಾಗಿದೆ. ಆದರೆ ಸರ್ಕಾರ ರೈತರ ಕಣ್ಣಿಗೆ ಮಣ್ಣೆರಚಿ ಪೊಲೀಸ್ ಸರ್ಪಗಾವಲು ಮಧ್ಯೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗೆ ಒತ್ತಾಯ ಮಾಡ್ತೀನಿ, ನೀವು ಪೊಲೀಸ್ ಸರ್ಪಗಾವಲು ಮಧ್ಯೆ ಯಾಕೆ ಕೆಲಸ ಮಾಡ್ತೀರಿ? ಅಂದರೆ ಇದು ಪ್ರಜಾತಂತ್ರನೋ ಅಥವಾ ಪ್ರಜಾತಂತ್ರಕ್ಕೆ ಒಗ್ಗಲೇ ಮಾಡ್ತಾಯಿದ್ದೀರೋ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಿಗೆ ಅನ್ಯಾಯ ಆಗುತ್ತೆ ಹೋರಾಟ ಮಾಡ್ತಕ್ಕಂಥ ಹಕ್ಕು ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದು ಯಾವುದೇ ಸ್ವಾರ್ಥಕ್ಕೋಸ್ಕರ ಅಲ್ಲ, ಪ್ರಚಾರಕ್ಕೋಸ್ಕರ ಅಲ್ಲ, ಇದು ನೈಜತೆ ಇದೆ. ಹೋರಾಟ ನಮ್ಮ ರೈತರಿಗೆ, ಭದ್ರಾ ಬಲದಂಡೆ ನಾಲೆಯ ಭಾಗ ರೈತರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನಾನು ಕೇಳ್ತೀನಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ ಸ್ಥಳಕ್ಕೆ ಯಾಕೆ ಬರೋಕ್ಕಾಗಿಲ್ಲ? ಪೊಲೀಸ್ ಸರ್ಪಗಾವಲು ಯಾಕೆ ನೀವು ಸರ್ಪಗಾವಲು ಮಧ್ಯೆ ಕೆಲಸ ಮಾಡ್ತಿದ್ದೀರಿ? ಅದೇ ಡೇ ಟೈಮ್ ಕೆಲಸ ಮಾಡಿರಿ, ಪೊಲೀಸ್ ಯಾಕೆ ಇಟ್ಕೊಂತೀರಿ? ನೀವು ತಪ್ಪು ಮಾಡಿಲ್ಲ ಅಂದರೆ ಅವರು ತಪ್ಪು ಮಾಡಿದೆ ಅಂತ ಗೊತ್ತಾಗಿದೆ. ಆ ಬಲದಂಡೆನ ಹೋರಾಟ ಪ್ರತಿಫಲ ಕೆಲವು ಭಾಗದಲ್ಲಿ ಅಲ್ಲಿ ಏನಿದೆ ಮಣ್ಣೆಳೆದು ತಾತ್ಕಾಲಿಕ ಮಣ್ಣೆಳೆದು